ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಇವ್ರನ್ನ ಬಿಡ್ಲೇಬೇಕು ಅಂತ ಹೇಳಿದ್ರೆ ಕಂಪ್ಲೇಂಟ್ ಕೊಟ್ಟವರೇ ಬಂದು ಕೇಸ್ನ ವಾಪಸ್ ತಗೋಬೇಕು. ಇಲ್ಲ ಅಂದ್ರೆ ಅಷ್ಟು ಸುಲಭವಾಗಿ ಇವ್ರನ್ನ ಬಿಡೋಕ್ಕಾಗೋದಿಲ್ಲ. ನೀವು ಅವ್ರ ಹತ್ರನೇ ಹೋಗಿ ಮಾತಾಡೋದು ಸರಿ. ಸರಿ ಸರ್, ನಾನು ಹೋಗಿ ಅವ್ರ ಹತ್ರ ಮಾತಾಡಿ ಹೇಗಾದರೂ ಮಾಡಿ ಸಮಾಧಾನ ಮಾಡಿ ಅವ್ರನ್ನ ಕರ್ಕೊಂಡು ಬರ್ತೇನೆ. ಶಿವರಾಜು, ನಿನ್ ಜೊತೆ ನಾನು ಬರ್ತೀನಿ. ಈ ಪಾಪಿಗಳಿಗೋಸ್ಕರ ನೀನ್ ಯಾರ ಮುಂದೆನೂ ಹೋಗಿ ತಲೆ ತಗ್ಸೋದ್ ಬೇಡ. ಈ ಮಗನ್ನ ಹೆತ್ತಿದ ತಪ್ಪಿಗೆ, ಆ ಪಾಪಿನ ಕಟ್ಕೊಂಡಿದ್ದ ತಪ್ಪಿಗೆ ನಾನೇ ಅವ್ರ ಹತ್ರ ಹೋಗಿ ಕಾಲಿಗೆ ಬಿದ್ದು ಕೇಸ್ನ ವಾಪಸ್ ತಗೊಳ್ಳಿ ಅಂತ ಕೈ ಮುಗಿದ್ ಕೇಳ್ಕೊತೀನಿ. ನೀನ್ ಮಾತ್ರ ಯಾರ ಮುಂದೆನೂ ತಲೆ ತಗ್ಸೋದ್ ಬೇಡ. ಅತ್ತೆ, ನನ್ನ ಮಾತು ಕೇಳಿ, ನಾನೇ ಹೋಗಿ ಅವ್ರನ್ನ. ಅಪ್ಪ, ಆ ಮ್ಯಾನೇಜರ್ ಸತ್ತಿಲ್ಲ, ಬದುಕವನೆ. ಬದುಕಿರೋದು ಅವನಲ್ಲ ಕಂಡ್ಲ, ನಾವು. ಈಗ ಹೆಂಗಾದ್ರೂ ಮಾಡಿ ಮೊದಲು ಇಲ್ಲಿಂದ ಆಚೆಗೆ ಹೋಗೋಣ, ಆಮೇಲೆ ಐತೆ. ಇನ್ಸ್ಪೆಕ್ಟರ್, FIR ಹಾಕಿದ್ರಾ? ಇಲ್ಲ ಮೇಡಮ್, ನೀವು ಬಂದ ಮೇಲೆ ನಿಮ್ಮ ಹತ್ರ ಮಾತಾಡಿ ಆಮೇಲೆ ಫೈಲ್ ಮಾಡೋಣ ಅನ್ಕೊಂಡೆ. ಇಷ್ಟಾದ್ಮೇಲೆ ನೀವಿನ್ನು ಏನು ಮಾತಾಡಬೇಕು ಸರ್? ನೋಡಿದ್ರಾ ನನ್ನ ಮಗನಿಗೆ ಹೇಗೆ ಹೊಡೆದಿದ್ದಾರೆ ಅಂತ? ನಾವು ಮಾಡಿರೋ ಪುಣ್ಯದಿಂದ ಇವತ್ತು ನಮ್ಮ ಮಗ ಬದುಕುಳಿದಿದ್ದಾನೆ. ನೋಡಿ ಸರ್, ಇವ್ರು ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೊರಗೆ ಬರಬಾರ್ದು. ಇಲ್ಲೇ ಕೊಳೆತು ಸಾಯ್ಬೇಕು. ಏನೋ ಬುದ್ಧಿ ಕೆಟ್ಟು ನನ್ನ ಮಗ ನಿಮ್ಮ ಮಗನ್ಗೆ ಹೊಡೆದ್ಬಿಟ್ಟವನೆ. ಅದು ತಪ್ಪು ಇಲ್ಲ ಅಂತ ನಾನು ಹೇಳ್ತಿಲ್ಲ. ಹಂಗಂತ ನನ್ನ ಗಂಡನ್ನು ನನ್ನ ಮಗನ್ನು ಇಲ್ಲೇ ಇರಂಗ್ ಮಾಡಬೇಡಿ. ಲೋ ಕೆಂಪ, ಓದೋರು ಇಟ್ಟೊತ್ತಾದ್ರೂ ಬಂದಿಲ್ವಲ್ಲೋ? ಏನಾಯ್ತು ಏನು ಅಂತ ಗೊತ್ತಾಯ್ತಾ ಇಲ್ಲ. ಅಮ್ಮ ತಾಯಿ ಕೆಂಪವ್ವ, ನೀನೇ ಕಾಪಾಡ್ಬೇಕವ್ವ. ಏಯ್ ಮುದುಕಿ, ನಿನ್ ಮೊಮ್ಮಗನ ಆ ಈಶ್ವರಿ ಅಷ್ಟು ಸುಲಭವಾಗಿ ಬಿಟ್ಬಿಡ್ತಾಳೆ ಅಂತ ಅನ್ಕೊಂಡಿದ್ಯಾ? ಅವಳ ಬಗ್ಗೆ ನಿನ್ಗಿನ್ನೂ ಸರಿಯಾಗಿ ಗೊತ್ತಿಲ್ಲ ಕಣೆ ಮುದುಕಿ. ನೋಡ್ ಏನ್ ಮಾಡ್ತಾಳೆ ಅಂತ. ನಾನು ನಿಮ್ಮನ್ನ ನಮ್ಮನೆ ದೇವರು ಅಂತ ತಿಳ್ಕೊತೀನಿ. ದಯವಿಟ್ಟು ಅವ್ರನ್ನ ಕ್ಷಮಿಸಿ ಬಿಟ್ಬಿಡವ. ದೊಡ್ಡ ಮನ್ಸು ಮಾಡಿ ಅವ್ರನ್ನ ಕ್ಷಮಿಸ್ಬಿಡಿ. ಕ್ಷಮಿಸ್ತೀನಿ, ಆದರೆ ಒಂದು ಕಂಡೀಷನ್. ನಿಮ್ಮ ಮಗ ಇಂದ್ರ ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ಹಾಗೆ ಕೇಳಿದ್ರೆ ಮಾತ್ರ ಕೇಸ್ನ ವಾಪಸ್ ತಗೋತೀನಿ. ಏನಂದೆ? ನಾನು ನಿನ್ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳ್ಬೇಕಾ? ನಾನು ಇಲ್ಲೇ ಇದ್ದು ಕುಳಿತು ಸತ್ರು ಪರವಾಗಿಲ್ಲ, ನಾನ್ ನಿನ್ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳಲ್ಲ. ಶಬ್ಬಾಷ್ ಮಗನೇ, ಸರಿಯಾಗಿ ಹೇಳ್ದೆ. ಏನಮ್ಮ, ಏನನ್ಕೊಬಿಟ್ಟಿದ್ಯಾ ನಮ್ಮನ್ನ? ನನ್ನ ಮಗ ಬಂದು ನಿನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬೇಕಾ? ನನ್ನ ಮಗನೇನೋ ಮರ್ಯಾದೆ ಕೆಟ್ಟವನು ಅನ್ಕಂಡ. ಹೋಗಮ್ಮ ಹೋಗೋ, ಇಂಥ ಕೇಸ್ನ 100 ನೋಡಿದೀವಿ.
ಈ ಕೇಸ್ನ ಗೆದ್ದು ಹೆಂಗ್ ಹೊರಗಡೆ ಬರಬೇಕು ಅಂತ ನಮಗ್ ಚೆನ್ನಾಗಿ ಗೊತ್ತು. ಯಾರ ಹತ್ರ ಮಾತಾಡ್ತಾ ಇದೀಯ ನೀನು ಅನ್ನೋ ಗೆಪ್ತಿ ಇದೆಯಾ ನಿನ್ಗೆ? ಮಮ್ಮಿ, ನೀನ್ಯಾಕೆ ಇವ್ರನ್ನ ಕ್ಷಮಿಸ್ಬೇಕು ಅಂತ ಅನ್ಕೋತಾ ಇದೀಯಾ? ನೀನ್ ಒಳ್ಳೆ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ಹೇಗ್ ಮಾತಾಡ್ತಾ ಇದ್ದಾರೆ ನೋಡು. ಉಪ್ಪು ತಿಂದವರು ನೀರು ಕುಡಿದ್ರೇನೆ ಸರಿ. ಸರ್, ನೀವು ಮೊದಲು FIR ಹಾಕಿ. ಸರಿ ಮೇಡಮ್. ರೀ ಕಾನ್ಸ್ಟೇಬಲ್, ಆ FIR ರೆಡಿ ಮಾಡಿ. ಸರಿ ಸರ್. ಸರ್, ಒಂದು ನಿಮಿಷ ನೋಡಿ. ಇಂದ್ರನ್ ಪರವಾಗಿ ನಾನು ನಿಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ಪರವಾಗಿಲ್ವಾ? ಭಾವ, ಶಿವರಾಜು, ಏನಪ್ಪ ಇದೆಲ್ಲ? ಶಿವರಾಜು, ಯಾಕಪ್ಪ ನೀನ್ ಇವ್ರ ಕಾಲಕ್ಕೆ ಬೀಳ್ತೀಯ? ಬೇಡಪ್ಪ. ಇಲ್ಲ ಅತ್ತೆ, ಈಗ ನನ್ನ ಮಾನ ಮರ್ಯಾದೆಗಿಂತ ಇಂದ್ರ ಮಾವ ಹೊರಗಡೆ ಬರೋದೇ ಮುಖ್ಯ. ಅದಕ್ಕಾಗಿ ನಾನು ಇವ್ರ ಕಾಲಿಗೆ ಬೀಳ್ತೀನಿ. ದಯವಿಟ್ಟು ನೀವು ಕಂಪ್ಲೇಂಟ್ ವಾಪಸ್ ತಗೊಳ್ಳಿ. ಬೇಡ ಶಿವರಾಜು ಅವರೇ, ನೀವು ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಏನು ಅನ್ಕೊಂಡಿದ್ರೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ಮಾತನ್ನು ಕೇಳಿ. ನನಗಾಗಿರೋ ಗಾಯದ ನೋವುಕ್ಕಿಂತ ನಿಮ್ಗಾಗೋ ಅವಮಾನದ ನೋವೇ ಜಾಸ್ತಿ ಆಗುತ್ತೆ. ನಿಮಗೆ ಅವಮಾನ ಆದರೆ ನನಗೆ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಈಗೇನು, ನಮ್ಮ ಚಿಕ್ಕಮ್ಮ ಮತ್ತು ನನ್ನ ತಂಗಿ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೋಬೇಕು ತಾನೆ? ನಾನು ಅವ್ರಿಗೆ ಕಂಪ್ಲೇಂಟ್ನ ವಾಪಸ್ ತಗೊಳ್ಳೋದಕ್ಕೆ ಹೇಳ್ತೀನಿ. ಚಿಕ್ಕಮ್ಮ, ಪ್ಲೀಸ್ ಕಂಪ್ಲೇಂಟ್ನ ವಾಪಸ್ ತಗೊಳ್ಳಿ. ನೋಡಿದ್ರ ನನ್ನ ಮಗನ ಗುಣನ? ಇವನು ನಾನು ಬೆಳೆಸಿದ ಮಗ. ಅಭಿಗೆ ಇಂದ್ರನಿಂದ ಸಮಸ್ಯೆ ಆಗಿರೋದು ಇದೇ ಫಸ್ಟ್ ಟೈಮ್ ಏನಲ್ಲ. ಇದಕ್ಕೂ ಮೊದಲು ಅವನಿಂದ ತುಂಬಾ ಸಲ ನನ್ನ ಮಗನಿಗೆ ತೊಂದರೆ ಆಗಿದೆ. ನಾನು ಪ್ರತಿ ಸಲನೂ ನಿಮ್ಮ ಮುಖ ನೋಡಿ ಅವನ್ನ ಕ್ಷಮಿಸಿದ್ದೀನಿ. ಈಗಲೂ ನಿಮ್ಗೋಸ್ಕರನೇ ಕ್ಷಮಿಸ್ತೀನಿ. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ಸ್ ಎಲ್ಲ ಹೇಳೋದೇನು ಬೇಡ. ಆದರೆ ಒಂದೇ ಒಂದು ನಿಮಿಷ ಯೋಚನೆ ಮಾಡಿ ನೋಡಿ. ನನಗೆ ಅವಮಾನ ಆದರೂ ಪರವಾಗಿಲ್ಲ, ನನ್ನ ತಂಗಿ ಮದುವೆ ಆಗೋ ಇಂದ್ರನ್ನ ಹೊರಗಡೆ ಕರ್ಕೊಂಡು ಬರಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಆದರೆ ನಿಮಗೆ ಅವಮಾನ ಆದರೂ ಪರವಾಗಿಲ್ಲ, ನನಗೆ ಅವಮಾನ ಆಗಬಾರ್ದು ಅಂತ ಆ ಇಂದ್ರ ಅನ್ಕೊಂಡಿದ್ದಾನೆ. ಅಲ್ಲ, ಅಂತವನ್ಗೆ ನಿಮ್ಮ ತಂಗಿನ ಕೊಡಬೇಕು ಅಂತ ನೀವು ಯಾಕೆ ಅನ್ಕೋತಿದ್ದೀರಿ ಅಂತ ನನಗಂತೂ ಅರ್ಥನೇ ಆಗ್ತಿಲ್ಲ. ಅಪ್ಪ, ನೋಡಿದ್ಯಾ ಹೇಗೆ ಹಾಕ್ಕೊಡ್ತಾವಳೆ? ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು. ಲೇ, ನೀನು ಹೊಸಿ ಸುಮ್ಕಿರ್ಲ. ನಾವು ಮೊದಲು ಇಲ್ಲಿಂದ ಆಚೆ ಹೋದ್ಮೇಲೆ ಅವ್ರನ್ನೆಲ್ಲ ನೋಡ್ಕೊಂಡ್ರೆ ಆಯ್ತು.
ಸರ್, ನಾನು ಕಂಪ್ಲೇಂಟ್ನ ವಾಪಸ್ ತಗೋತಾ ಇದ್ದೀನಿ. ಸರಿ ಮೇಡಮ್. ನಮ್ಮಿಂದ ನಿಮಗೆ ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ನಾವಿನ್ನು ಹೋಗಿ ಬರ್ತೀವಿ. ಚಿಕ್ಕಮ್ಮ, ಹೊರಡೋಣ. ಕಾನ್ಸ್ಟೇಬಲ್, ಆ ಲಾಕಪ್ ಓಪನ್ ಮಾಡ್ರಿ. ಮಮ್ಮಿ, ಅಣ್ಣಂಗೇನೋ ಬುದ್ಧಿ ಇಲ್ಲದೆ ಕೇಸ್ ವಾಪಸ್ ತಗೊಂಡ, ಹಾಗಂತ ನೀನು ಅವ್ನ ಮಾತು ಕಟ್ಕೊಂಡು ಕೇಸ್ ವಾಪಸ್ ತಗೋಬಿಟ್ಟೆ. ಈಗ ನೋಡು, ನಮ್ಮ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತು. ಪೂರ್ಣಿ, ಯಾರು ಹೇಳಿದ್ದು ನಿನಗೆ ನಮ್ಮ ಪ್ಲಾನ್ ಎಲ್ಲ ಉಲ್ಟಾ ಆಯಿತು ಅಂತ? ಆ ಶಿವು ಮುಂದೆ ಇಂದ್ರನ್ನ ಕೆಟ್ಟವನಾಗಿ ತೋರಿಸೋದು ಒಂದು ರೂಟ್ ಆದರೆ, ಅವನ ಮುಂದೆ ನಾವು ಒಳ್ಳೆಯವರಾಗಿದ್ದೀವಿ ಅಂತ ತೋರಿಸೋದು ಕೂಡ ಇನ್ನೊಂದು ರೂಟು. ಒಂದು ಕಡೆಯಿಂದ ನೋಡಿದ್ರೆ ನಮ್ಮ ಪ್ಲಾನು ವರ್ಕೌಟ್ ಆಗಿದೆ. ಪೂರ್ಣಿ, ನಾವು ಗೆದ್ದಿದ್ದೀವಿ. ಇದೆಲ್ಲ ನಿನಗೆ ಗೊತ್ತಾಗಲ್ಲ. ಬಾ ಹೋಗೋಣ. ತುಳಸಿ, ಸದ್ಯ ಬಂದಿಯಲ್ಲಪ್ಪ. ಮತ್ತೆ ಬರ್ದೇ ಇರ್ತೀನಾ? ಅಜ್ಜಿ, ನೀನು ನೋಡ್ದೆ ಅಲ್ಲೇ ಇರಕ್ಕಾಗತ್ತಾ? ತುಳಸಿ, ಮಾವ ಬಂದಾಯ್ತಲ್ಲ, ಮತ್ತ್ಯಾಕೆ ಮುಖ ಹೀಗೆ ಮಾಡ್ಕೊಂಡಿದ್ಯಾ? ನೋಡು, ನೀನ್ ನಗ್ನಗ್ತಾ ಇದ್ರೇನೆ ನಾನು ನಗ್ನಗ್ತಾ ಇರ್ತೀನಿ. ಹೌದೌದು, ಇಲ್ಲಿ ಎಲ್ಲ ಒಳ್ಳೇದೇ ನಡೀತೈತೆ ನೋಡು. ಎಲ್ರೂ ಯಾವಾಗ್ಲೂ ನಗ್ನಗ್ತಾನೆ ಇರ್ಬೇಕು. ದೊಡ್ಡಮ್ಮ, ಈಗೇನಾಯ್ತು ಅಂತ ಹೀಗೆ ಮಾತಾಡ್ತಾ ಇದ್ದೀರಾ? ನೀವು ಸ್ವಲ್ಪ ಸುಮ್ಮನೆ ಇದ್ರೆ ಸರಿ. ತುಳಸಿ, ನಾನು ಎಲ್ಲ ವಿಷಯದಲ್ಲೂ ತಾಳ್ಮೆಯಿಂದ ಇರ್ತೀನಿ. ಆದರೆ ನಿನ್ನ ವಿಷಯದಲ್ಲಿ ಯಾರಾದರೂ ಏನಾದರೂ ಅಂದರೆ ನಾನು ಸುಮ್ಮನಿರೋದಿಲ್ಲ. ಹೇಳು ತುಳಸಿ, ಇದು ತಪ್ಪಾ? ಅಲ್ಲ ಕಣೋ, ಬರೀ ಅವಳ ಮನ್ಸನ್ನ ಅರ್ಥ ಮಾಡ್ಕೊಂಡ್ರೆ ಸಾಲದು. ಆ ಮನ್ಸ್ಗೆ ಬೇಜಾರಾಗದೆ ಇರೋ ತರ ನಡ್ಕೋಬೇಕು. ನಿನ್ನ ರಾತ್ರಿ ಪೊಲೀಸ್ನವ್ರು ಕರ್ಕೊಂಡು ಹೋದ್ಮೇಲೆ ಆ ಹುಡುಗಿ ರಾತ್ರಿ ಪೂರ್ತಿ ನಿದ್ದೆ ಮಾಡಿಲ್ಲ, ಗೊತ್ತಾ? ಯಾಕೆ ತುಳಸಿ? ಅಲ್ಲ, ನಾನು ಜೀವನ ಪೂರ್ತಿ ಜೈಲಲ್ಲೇ ಇರ್ತೀನಿ ಅಂತ ಅನ್ಕೊಂಡಿದ್ಯಾ? ಇಲ್ಲಿ ನೋಡು, ನನ್ನನ್ನು ನಿನ್ನನ್ನು ದೂರ ಮಾಡೋ ಶಕ್ತಿ ಈ ಭೂಮಿ ಮೇಲೆ ಯಾರಿಗೂ ಇಲ್ಲ. ಅಂಥದ್ರಲ್ಲಿ ಆ ಮ್ಯಾನೇಜರ್ ಯಾವ ಲೆಕ್ಕ? ಇಲ್ಲಿ ನೋಡು, ನನ್ನ ಕೇಸ್ ವಾಪಸ್ ತಗೋಬೇಕು ಅಂದರೆ ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಅಂದರು. ಅದಕ್ಕೆ ನಾವು ಒಪ್ಪಲಿಲ್ಲ. ನಮಗೆ ಯಾವ ರೀತಿ ಹೊರಗೆ ಬರಬೇಕು ಅಂತ ಗೊತ್ತು ಅಂತ ಹೇಳ್ತಾ ಇದ್ದಂಗೆ ಆ ಇಂದ್ರ ಹೊರಗೆ ಬಂದು ಎಲ್ಲಿ ಮೈ ಮೂಳೆ ಮುರಿತಾನೆ ಅಂತ ಹೆದರ್ಕೊಂಡು ಕೇಸ್ ವಾಪಸ್ ತಗೊಂಡ್ಬಿಟ್ಟ. ಅಣ್ಣ, ಹಾಗೆಲ್ಲ ಏನೂ ಇಲ್ಲ. ಅಭಿ ನಿನಗೆ ಹೆದರ್ಕೊಂಡೇನು ಕೇಸ್ ವಾಪಸ್ ತಗೊಂಡಿಲ್ಲ. ತುಳಸಿ ಹೋಗಿ ಅಭಿ ಅವ್ರ ಕೈಕಾಲು ಹಿಡ್ಕೊಂಡು ಬೇಡ್ಕೊಂಡಿದ್ದಕ್ಕೆ ಅವ್ರ ಕೇಸ್ ವಾಪಸ್ ತಗೊಂಡಿದ್ದು. ಜ್ಯೋತಿ, ಸ್ವಲ್ಪ ಸುಮ್ಮನಿರು. ಮನೇಲಿ ತೆಪ್ಪಗಿರೋದ್ ಬಿಟ್ಬಿಟ್ಟು
ಇವಳು ನಮಗೆ ಗೊತ್ತಿಲ್ದಂಗೆ ಏನೇನೋ ಕೆಲಸ ಮಾಡವಳೆ. ಏನ್ ತುಳಸಿ, ಜ್ಯೋತಿ ಹೇಳ್ತಾ ಇರೋದು ನಿಜನಾ? ಕಟ್ಕೊಳ್ಳೋ ಗಂಡನ್ಗೆ ಕಷ್ಟ ಬರುತ್ತೆ ಅಂತ ಅವ್ರ ಕಾಲ್ಗೋಗ್ಬಿದ್ದು ಕ್ಷಮೆ ಕೇಳಿದ್ಯಲ್ಲ. ಇದ್ರ ಮೇಲೂ ಇನ್ನೇನಮ್ಮ ಬೇಕು? ಶಿವರಾಜ್, ಇನ್ ಕಾಯೋದ್ರಲ್ಲಿ ಅರ್ಥ ಇಲ್ಲ. ಆದಷ್ಟು ಬೇಗ ಇವರಿಬ್ರಿಗೂ ಮದ್ವೆ ಮಾಡಿ ಮುಗಿಸ್ಬಿಟ್ರೆ ಆ ಅಭಿಯಿಂದ ಆಗೋ ತೊಂದರೆನಾದ್ರೂ ತಪ್ಪುತ್ತೆ. ಸರಿಯತ್ತೆ, ಹಾಗೆ ಮಾಡೋಣ. ಏನ್ ಶಿವರಾಜು ಹೇಳ್ತಿದ್ಯಾ? ಇವ್ರು ಹೇಳಿದ್ದಕ್ಕೆಲ್ಲ ಹೂ ಅಂತ ಹೇಳ್ತಿದ್ಯಾ? ನಿಜವಾಗ್ಲೂ ನಂಗೆ ಈ ಮದ್ವೆ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ವಣ್ಣ? ಯಾಕೆ ಇಷ್ಟ ಇಲ್ಲ? ಈಗೇನು ನೀನ್ ಹೇಳ್ದಂಗೆನೆ ನನ್ ಮಗ ಕಷ್ಟಪಟ್ಟು ದುಡ್ದು ಮೇಲಕ್ ಬರ್ತಾ ಇಲ್ವಾ? ಮತ್ತಿನ್ನೇನ್ ತೊಂದ್ರೆ ನಿಂದು? ನಂಜಪ್ಪ, ಮುಂದೆ ಬರೋದು ಅಂದ್ರೆ ಬರೀ ದುಡ್ಡು ಗಳಿಸೋದಷ್ಟೇ ಅಲ್ಲ, ಊರಲ್ಲಿ ಗೌರವ, ದೊಡ್ಡ ಹೆಸರನ್ನ ಗಳಿಸ್ಬೇಕು. ಅದನ್ನ ನಿನ್ ಮಗ ಮಾಡಿದಾನ? ಯಾರ ಹತ್ರ ಹೇಗ್ ನಡ್ಕೋಬೇಕು, ಹೇಗ್ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ನಿನ್ನ ಮಗನಿಗೆ ಗೊತ್ತಾ? ಹಾ, ಊಂದ್ರೆ ಸಾಕು, ಹೊಡೆದಾಡೋದು, ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಇಷ್ಟೇ ತಾನು ನಿನ್ ಮಗನ್ ಗೊತ್ತಿರೋದು. ಇಂಥ ಕೇಡಿಗೆ ನನ್ನ ಸೊಸೆ ತುಳಸಿನ ಕೊಡ್ಬೇಕಾ? ದೊಡ್ಡಪ್ಪ, ನೋಡಪ್ಪ, ನಾನು ನಿನ್ನ ಹತ್ರ ಮಾತಾಡ್ತಿಲ್ಲ, ಶಿವರಾಜು ಹತ್ರ ಮಾತಾಡ್ತಿದ್ದೀನಿ. ದೊಡ್ಡಪ್ಪ ಮಾತಾಡಿ, ಆದ್ರೆ ಕೋಪ ಯಾಕೆ ಮಾಡ್ಕೋತಾ ಇದ್ದೀರಾ? ನೀವ್ ಹೇಗಿರ್ಬೇಕು ಅಂತ ಹೇಳಿದಿರೋ ನಾನು ಹಾಗೆ ನಡ್ಕೋತಾ ಇದ್ದೀನಿ ತಾನೇ. ನನ್ನಲ್ಲಿರೋದು ಕೋಪ ಒಂದೇ, ಅದು ತುಳಸಿಗೋಸ್ಕರ. ಇನ್ಮೇಲೆ ಆ ಕೋಪನೂ ಬಿಟ್ಬಿಡ್ತೀನಿ. ಭಾವ, ನಿನಗಿನ್ನೂ ನನ್ನ ಮೇಲೆ ನಂಬಿಕೆ ಇಲ್ವಾ? ನಾನು ಏನೇ ಮಾಡಿದ್ರು ನಾನು ತುಳಸಿಗೋಸ್ಕರ ತಾನೇ ಮಾಡೋದು. ಇದನ್ನ ನೀನಾದ್ರೂ ಅರ್ಥ ಮಾಡ್ಕೋ ಭಾವ. ನನಗೆ ಅರ್ಥ ಆಗುತ್ತೆ ಇಂದ್ರ. ಪರಿಸ್ಥಿತಿ ಹೀಗಿರೋದ್ರಿಂದ ಮಾವಯ್ಯ ನಿನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಆದಷ್ಟು ಬೇಗ ಇವರು ನಿನ್ನ ಅರ್ಥ ಮಾಡ್ಕೋತಾರೆ, ಯೋಚನೆ ಮಾಡಬೇಡ. ಸರಿಯಾಗಿ ಹೇಳ್ದೆ ಶಿವರಾಜು. ಈಗ ಹಿಂಗೆ ಬಾಯಿ ಮಾತಲ್ಲಿ ಮಾತಾಡ್ತಿದ್ರೆ ಸರಿ ಬರೋಕ್ಕಿಲ್ಲ. ನಾಳಕ್ಕೆ ದಿನಾನು ಚೆನ್ನಾಗೈತೆ, ಅತ್ಲಾಗ ಮದ್ವೆ ಕೆಲಸ ಶುರು ಮಾಡ್ಕೊಬಿಡವಾ? ಏನ್ ಹೇಳ್ತೀಯಾ? ಸರಿ ಮಾವ. ತುಳಸಿ, ಪತ್ರಿಕೆ ಬರ್ಸಕ್ ಹೋಗ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದೀಯಾ? ಇಷ್ಟು ಬೇಗ ನನ್ನ ಮದುವೆ ಕೆಲಸ ಶುರು ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮಾವ. ತುಳಸಿ, ಯೋಚನೆ ಮಾಡಬೇಡಮ್ಮ. ಲಗ್ನ ಪತ್ರಿಕೆ ಬರ್ಸೋದಕ್ಕೆ ನಾನು ಬಿಡೋದಿಲ್ಲ. ನಾನು ಈಗಲೇ ಹೋಗಿ ನಿನಗೋಸ್ಕರ ಶಿವರಾಜು ಕಾಲಿಗೆ ಬಿದ್ದಾದರೂ ಒಪ್ಪಿಸ್ತೀನಿ. ಅಭಿ ಜೊತೆ ನನ್ನ ಮದುವೆ ಮಾಡಿಸ್ತೀನಿ. ಮಾವ, ಯಾಕೆ ತುಳಸಿ, ಎಲ್ಲಿ ನಮ್ಮ ಮಾವ ಕೊಟ್ಟ ಮಾತಕ್ಕೆ ತಪ್ಪಿಡ್ತಾನೆ ಅಂತ ಯೋಚನೆ ಮಾಡ್ತಿದೀಯಾ? ಇಲ್ಲ ಮಾವ. ಇಲ್ಲಿ ನೋಡ್ ತುಳಸಿ, ನಾವು ಆಸೆ ಪಟ್ಟ ವಸ್ತು ನಮ್ಮ ಕೈ ಜಾರಿ ಹೋಗದೆ ಇರೋ ಹಾಗೆ ಗಟ್ಟಿಯಾಗಿ ಹಿಡ್ಕೋಬೇಕು. ನಾ ಅಭಿ ಜೊತೆ ಸೇರ್ತೀನಿ ಅಂತ ಒಂದು ಗಟ್ಟಿ ಮನಸ್ಸು ಮಾಡು. ಮಿಕ್ಕದನ್ನ ನಿಮ್ಮ ಸೋದರ ಮಾವ ನೋಡ್ಕೊತಾನೆ, ಸರಿನಾ?
ಹಾ ಜ್ಯೋತಿ, ತುಳಸಿಗೆ ಸಮಾಧಾನ ಮಾಡು, ಅವಳಿಗೆ ಧೈರ್ಯ ಹೇಳು. ಹೋಗಿ ಶಿವರಾಜು ಹತ್ರ ಮಾತಾಡ್ಕೊಂಡು ಬರ್ತೀನಿ. ಸರಿಯಪ್ಪ. ತುಳಸಿ, ನೀನೇನ್ ಭಯ ಪಡ್ಬೇಡ ಕಣೆ. ಅಪ್ಪ ಮಾವನ ಹತ್ರ ಮಾತಾಡ್ತೀನಿ ಅಂತ ಹೋಗಿದಾರ ತಾನೆ, ಎಲ್ಲ ಒಳ್ಳೇದೇ ಆಗುತ್ತೆ. ಇಲ್ಲಿ ನೋಡು, ಅಪ್ಪನ ಮಾತನ್ನ ಮಾವ ಖಂಡಿತ ಕೇಳೇ ಕೇಳ್ತಾರೆ. ಅಷ್ಟೇ ಅಲ್ಲ ಕಣೆ, ನಿನ್ ಸಂತೋಷನೇ ಮಾವನ್ ಸಂತೋಷನು. ಹೀಗಿರುವಾಗ ನೀನು ಅಭಿನ ಮದ್ವೆ ಆದ್ರೆ ಸಂತೋಷವಾಗಿರ್ತೀಯ ಅಂತ ಮಾವನಿಗೆ ಗೊತ್ತಾದ್ರೆ ಅದನ್ನೇ ತಾನೇ ಅವರು ಮಾಡೋದು. ಇಲ್ಲಿ ಮಾಡ್ತಿರೋ ಮದ್ವೆ ಏರ್ಪಾಡ್ನೆಲ್ಲ ನೋಡಿ ನೀನ್ ಭಯ ಪಡ್ಬೇಡ, ಧೈರ್ಯವಾಗಿರು. ನಮ್ಮಪ್ಪ ಒಂದೊಳ್ಳೆ ಸುದ್ದಿ ಜೊತೆ ಬಂದೇ ಬರ್ತಾರೆ.